ಎಲ್ಲ ಬೆಂದಿದೆ ನೀಟಾಗಿ. ಹೆಂಗಿದೆ ತಮ್ಮ? ಸೂಪರ್ ಆಗಿದೆ. ನಿಜ? ಸುಮ್ಮನೆ ಮಗ್ನೈ. ಹಲೋ ನಮಸ್ಕಾರ ಗುರುಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅಂತೀನಿ. ನಾನು ಕೂಡ ತುಂಬ ಚೆನ್ನಾಗೇ ಇದ್ದೀನಿ ಗುರುಗಳೇ. ಏನು ಅಂತ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಸೌದೆಗೆ ಬೇರೆ ಸಮಸ್ಯೆ. ಆದ್ರೂ ಅಲ್ಲಿ ಯಾರೋ ಒಬ್ಬರು ಸೌದೆನ ಇಕ್ಕಿದ್ರು, ಆ ಸೌದೆನ ತಗೊಂಡು ಎಸ್ಕೇಪ್ ಆಗ್ತಾಯಿದ್ವಿ. ಯಾರ್ದು ಅಂತ ಗೊತ್ತಿಲ್ಲ, ಸಿಕ್ಕಂತ ಗ್ಯಾರಂಟಿ ಬೈತಾರೆ ಅನ್ಕೋತೀನಿ, ಬೈಕತ್ತಾರೆ. ನೋಡಪ್ಪ, ಯಾರ್ದೋ ಸೌದೆನ ಹಂಗೆ ಯಾಮರ್ಸ್ಬಿಟ್ಟಲೆ. ಯಾರ್ದಯ್ಯ ಸೌದೆ ಅದು? ಏನಾರು ಅಂದರ ಕಣೆಯವರು. ಈ ಮಳೆಯಲ್ಲಂತೂ ಸೌದೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ. ನೋಡೋಣ, ಇವಾಗ ಹೋಗಿ ಮೊಲೆ ಹತ್ತುತ್ತೋ ಇಲ್ವೋ ಗೊತ್ತಿಲ್ಲ. ಮಾಡೋಣ ಅಂತಂದರೆ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಾಡೋದು ತುಂಬಾ ಕಷ್ಟ ಆಯಿತು. ಅಲ್ಲಿಗೆ ಹೋಗೋಣ. ಸರಿ ಆಯಿತು, ನಡಿ ಎಲ್ಲ ಒಂದು ಕಡೆ. ಗುರು ಕಡೆಗೂ ಬಂದ್ವಿ. ಚಿಕನೆಲ್ಲ ಕಟ್ ಮಾಡ್ಸ್ಕೊಂಡು ಬಂದಿದ್ದೀನಿ. ಇವಾಗ ಮಳೆ ಬೇರೆ ಬಂದು ನಿಂತೋಗಿದೆ. ಇವಾಗೇನು ಬೆಂಕಿ ಹತ್ತುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆದ್ರೂ ಟ್ರೈ ಮಾಡೋಣ. ಓಕೆ, ಇಲ್ಲೆಲ್ಲೋ ಚಾಕು. ಓಕೆ, ಒಂದು ಚಾಕು ಸಿಕ್ತು. ಬಾಳೆ ಎಲೆ. ಓಕೆ, ಮಳೆದೆಲ್ಲ ತೊಗೊಂಡಾಯ್ತು. ಈ ಮಳೆಗಾಲದಲ್ಲಿ ಈ ಮಳೇಲಿ ಬೇಕೇ ಆ ಚಿಕನ್ನು ಬೇಕು ಅಂತಾನೆ ನಮ್ಮ ಪ್ರೇಮ. ಸ್ಕಿನ್ನಲ್ಲೇ ಮಜಾ ಇರೋದಂತೀಯ? ಓಕೆ, ಇಲ್ಲಿ ಪಕ್ಕದಲ್ಲಿ ಜಮೀನಲ್ಲಿ ಬೇರೆ ಜೋಳನ ಕತ್ಕೊಂಬಂದ್ವಿ ಅಂತ ಹೇಳಕ್ಕಲ್ಲ. ನಮ್ಮದೇ ಜೋಳ ಇಲ್ಲೇ ಇದೆ, ನಮ್ಮ ಜೋಳದೇ ನಡೆಯುತ್ತೆ. ಹೇಳಮ್ಮ. ಎಲ್ಲ ಕಣೆ ನೋಡಿ, ನಮ್ಗೆ ಬೇಕು, ಬರ್ತೀವಿ ಅಂತಲೇ ಯಾರೋ ಸೌದೆ ಇಕ್ಕೋರು ಕಣೆ. ನಿಜವಾಗ್ಲೂ ಯಾರೋ ಸೌದೆಗಳು ನೋಡಿ, ಪಾಪ ಪುಣ್ಯ ತುಂಬರು ಇಟ್ಟಿದ್ದ ಸೌದೆನ ಒತ್ಕೊಂಡ್ಬಂದು ಇವಾಗ ನಾವು ಹಿಂಗೆ ಮಾಡ್ದೆ ಇದೀವಲ್ಲ, ಎಷ್ಟು ಶಾಪ ಹಾಕೊಂಡು ಹೋಗಿರ್ತಾರೋ ದೇವರಣೆ. ಮುಚ್ಕೊಳ್ಳ ನೀನು ಪಚ್ಚ ಸುಮ್ಮನೆ ಖಾರ ಇರ್ಲಪ್ಪ. ಖಾರ ಇರಲಿ, ಸ್ವಲ್ಪ ಹೆವಿಯಾಗೆ ಖಾರ ಇರಲ್ಲ. ಖಾರ ಇರಲಿ. ಎಣ್ಣೆ ಇಲ್ವಲ್ಲ? ಎಣ್ಣೆ ಕುಡಿಯೋ ಎಣ್ಣೆ, ಅಡುಗೆ ಎಣ್ಣೆ. ಆಯ್ತು, ಸೋಲ್ತಾವನೆ ಶಿಷ್ಯ. ಬೆಂಕಿ ಉರಿತಾ ಇದೆ. ಹೌದಾ? ಆ್ಯಕ್ಚುಲಿ ಲೆಮನ್ ಬೇಕೇ ಬೇಕು ಮೀನು. ಸ್ನೇಹಿತರೆ ನೋಡಿ, ಎಲ್ಲ ಮಸಾಲೆನ ನೀಟಾಗಿ ಹಾಕ್ತಾಯಿದ್ದೀನಿ. ಒಳ್ಳೆ ಸ್ಮೆಲ್, ಪರಿಮಳ ಘಮ ಅಂತ ಇದೆ. ಬಟ್ ಒಂದು 10 ನಿಮಿಷ ಇಟ್ಟಾಗ ನೀಟಾಗಿ ಎಲ್ಲ ಅದು ಮಸಾಲೆ ಚಿಕನ್ನಿಗೆ ಇಟ್ಕೊಳ್ಳುತ್ತೆ. ಅದಾದ ನಂತರ ನಾವು ಬೆಂಕಿಗೆ ಹಾಕಿ ಸುಟ್ಬಿಟ್ಟು ತಿಂತಾ ಇರೋದೆ. ಏನಂತೀಯಮ್ಮ? ಓಕೆ ಅಂತೀಯ? ಓಕೆ ನಮ್ಮ ಪಂಚಮುಚ್ಚಿಗಳ ಓಕೆ ಸ್ನೇಹಿತರೆ, ಇಂತೂ ಮಸಾಲೆ ಹಚ್ಚಿ ಆಯಿತು. ಆ ಕಡೆ ನೋಡಿ ಜೋಳ ಸುಡ್ಕೊಂಡು ತಿಂತಾವ್ರೆ. ಜೋಳ ಕೂಡ ರೆಡಿಯಾಗಿದೆ. ನೋಡೋಣ, ಒಂದು 10 ನಿಮಿಷ ಇದನ್ನು ಹೀಗೆ ಇಟ್ಬಿಡೋಣ. ಇನ್ನೊಬ್ಬ ನಿಧಾನಕ್ಕೆ ತಿನ್ನೋ, ಕಾಣಿಸ್ತಾನೆ ಇಲ್ವಲ್ಲ. ಮಳೆ ಸ್ಟಾರ್ಟ್ ಆಯಿತು. ಮಳೆ ಅನಿತಾ ಇದೆಯಾ ಅದಕ್ಕೆ? ನಮ್ಮ ಮಳೆ ಬಂತಲ್ಲ. ಸ್ನೇಹಿತರೆ, ಮಳೆ ಸ್ಟಾರ್ಟ್ ಆಯಿತು. ಏನು ಮಾಡೋದೇನೋ ಗೊತ್ತಿಲ್ಲ. ಸಂಜೆ ಮಳೆ ಹತ್ರ. ಟೈಮ್ ಇವಾಗ ಎಷ್ಟು? 5:30 ಆಗಿದೆ. 5:30, 5:45, 6 ಹತ್ರ ಆಗಿದೆ ಟೈಮು. ಇವಾಗ ಬಂದಿದ್ದೀವಿ, ಮಳೆ ಸ್ಟಾರ್ಟ್ ಆಯಿತು. ಸಂಜೆ ಬಂದು ನೆಂಟರು, ಸಂಜೆ ಬಂದು ಮಳೆ ಹೋಗಲ್ಲ ಅಂತಾರಲ್ಲ, ಹಂಗೆ ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ನೋಡೋಣ. ಬೇಗ ಅದೊಂಚೂರು ಅದೊಂದು ಮುಡ್ಸ್ಕೊಂಡು ನೋಡಿ. ನೀವು ಜೋಳ ತೊಗೊಂಡು ಆರಾಮ ಜೋಳ ಮೇಯ್ತಾ ಇದ್ದಾನೆ ಆರಾಮ ಗಂಡ. ಮಳೆ ಬೇರೆ. ನಿಧಾನಪ್ಪ ನಿಜ. ಓಕೆ ಬೇರೆ. ನೀವು ಕ್ಯಾಮ್ರಾ ಹಿಡ್ಕೊ. ಫುಲ್ಲು ಸೌದೆ ಹಾಕ. ಹೌದಾ?
ಈ ಮಳೆ ಚಳಿಲಿ ಚಿಕನ್ನು ಬೇಡ ಏನು ಬೇಡ ಅನ್ನಿಸ್ತಾ ಇದೆ, ಬಟ್ ಆದರೂ ಮಾಡಲೇಬೇಕು. ಹೆದರಿಕೆ ಮನೆ ಯಾರು ಎಲ್ಲ ಬಲ್ಲೋರು. ಅಂದರೆ ಯಾಕೆ ಅಂತ ಅಂದರೆ ನಾವು ಇದನ್ನು ಬೇರೆ ಸುಡಬೇಕಿತ್ತು, ಸ್ವಲ್ಪ ಟೈಮ್ ಅಭಾವ, ಮತ್ತು ಇನ್ನೊಂದು ಮಳೆ ಸೌದೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಸಿಲ್ವರ್ ಕವರ್ ಯೂಸ್ ಮಾಡಿ ಒಂದು ಫ್ರೈ ಮಾಡ್ತಾಯಿದ್ವಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ಬೇಯಿಸಿದೆ, ನೋಡೋಣ ಹೇಗೆ ಬರುತ್ತೆ ಅಂತ ನಿಮಗೆ ಕಡೆಗಿಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಪಾಗಲ್ ಬಸ್ಸೇ ಆಗೋದು. ಅಂತೂ ಇಂತೂ ಚಿಕನ್ ಅಂತೂ ಒಳಗಡೆ ಹಾಕಿದ್ದೀವಿ. ಸಿಲ್ವರ್ ಕವರು ಕಾದಿಲ್ಲ, ಯಾಕೆ ಅಂತಂದರೆ ಸಿಲ್ವರ್ ಕವರ್ ತುಂಬ ದಿನ ಆಗಿದೆ ಒಂದೊಂದು. ಬಟ್ ಆದರೂ ಸ್ವಲ್ಪನೇ ಬಾಳೆದೆಲೆ ಹಾಕಿ ಸಿಕ್ಕಿ ಹಾಕಿದ್ದೀನಿ. ಸ್ವಲ್ಪ ತೆಗೆದು ಮಾಡು ಹಾಕಿದ್ದೀವಿ. ಗೊತ್ತಿಲ್ಲ, ಆದ್ರೂ ಚೆನ್ನಾಗಿ ಸಿಕ್ಕಿ ಹಾಕಿದ್ದೀನಿ. ನೋಡೋಣ ಇನ್ನೊಂದು 5 ಜನ ನೀಟಾಗಿ 10 minutes 20 minutes ಚಿಕನ್ ಬೇಕೆ. ಕಡೆಗೂ ನೋಡಿ ಸ್ನೇಹಿತರೆ, ಇದಾಗಿದೆ. ತೆಗಿರಪ್ಪ, ಬರೇ ತೆಗಿ, ಬತ್ತಮ್ಮ. ಓಹೋ, ಓಕೆ, ಹಂಗಲ್ಲ, ಫುಲ್ ಎತ್ಬಿಡು. ಓಕೆ. ಓ, ಎಲ್ಲ ಊಸ್ ಬಗಲಿದ್ದಾವೆ. ಎತ್ತಮ್ಮಂಗೆ ಎಲ್ಲ ಇದ್ದೇ ಹಿಡ್ಕೊ, ಇದ್ದೇ ಇದೆ. ಫುಲ್ ಬೆಂದಿದೆ ಕಣ, ಚಾಕು ಹೋಯ್ತು. ನೋಡಿ ಸ್ನೇಹಿತರೆ, ಎಲ್ಲ ಅದ್ಭುತವಾಗಿ ದೋಸೆ ಇದೆ, ಬಿಡೆ ಇದೆ, ಅದೇನಾಗಲ್ಲ ಬಿಡೆ, ಅದು ಎಲ್ಲ ಬೆಂದಿದೆ ನೀಟಾಗಿ. ಅದ್ರೊಳಗಡೆ ಇದೆ. ಹೆಂಗಾಯ್ತು ಅಂದ್ರೆ ನಮ್ಮ ಜೀವನ. ಹಾಂ, ಓಹೋ, ಇಲ್ಲೇ ಇರಲಿ. ಯಾಕೆ ಥರ ಕಾಡು ಜನರುಗಳು ಸವಸ ಆಗೋದು ಬಂದು ಇವತ್ತು. ಕಾಡು ಜನರುಗಳು ಇದೇ ಥರ ಮಾಡ್ತಾರೆ, ನಾವು ಕೂಡ ಇಲ್ಲ. ಈಗ ಎಲ್ಲ ರೆಡಿ ಆಗಿದೆ ಸ್ನೇಹಿತರೆ, ಬಟ್ ಅಂತೂ ಕಷ್ಟಪಟ್ಟು ಈ ಮಳೆಯಲ್ಲಿ ಚಿಕನ್ನ ಸುಟ್ಟಿದ್ದೀವಿ. ಬಟ್ ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡೋಣ, ಅದನ್ನು ತಿಂದು ನಾನು ನಿಮಗೆ ಹೇಳ್ತೀನಿ. ಬನ್ನಿ ನೋಡೋಣ. ತೆಗೆಯ ಒಂಚೂರು ಆಚೆ ಬಿಸಾಕಯ್ಯ. ಹಾಂ, ನೋಡಿ ತೋರಿಸು. ಓಕೆ, ಏನ ಬಾಳೆದೆಲೆ ತರಬೇಕಾಗಿತ್ತು, ಬಟ್ ಇವತ್ತು ಪ್ಲ್ಯಾನ್ ಇಲ್ದರ ಮಾಡಿರೋಂಥದ್ದು ವಿಡಿಯೋ. ಬಟ್ ಆದರೂ ಅತ್ಯದ್ಭುತವಾಗಿ ಬಂದಿದೆ. ಓಕೆ, ಬೀಳ್ತದೆ, ಕಸ್ಕೊಂಡ್ ಬೀಳ್ತದೆ ಪ್ರೇಮ, ಅದು ಕೆಳಗಡೆ. ಓಕೆ, ಅದೊಂದು ಲೆಗ್ ಕೊಟ್ಬಿಟ್ಟು ನಾನು ಮಗನಿ ತಗೊಂಡೋಗ್ಬಿಡ್ತೀನಿ. ಅದನ್ನು ಇನ್ನೇನು ತಿನ್ಕೊಬಿಡೋದೆಲ್ಲ ಫುಲ್ ನೀನು. ಹಾಂ, ಹೆಂಗಿದೆ ತಮ್ಮ? ಸೂಪರ್ ಆಗಿದೆ. ನಿಜ? ಟೇಸ್ಟ್ ಆಗಿದೆಯಾ? ಚೆನ್ನಾಗಿಡಿದೆಯಾ? ಓಕೆ, ಅಂತೂ ಕಡೆಗೂ ಸಾಹಸ ಮಾಡಿ ಇರಲಿ. ಓಕೆ ಸ್ನೇಹಿತರೆ, ಅಂತೂ ಕಷ್ಟಪಟ್ಟು ಈ ಲೆವೆಲಿಗೆ ಮಾಡಿದ್ವಿ. ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ನಾನು ತಿಂದಿಲ್ಲ. ಹೆಂಗಿದೆಯಾ? ಹಾಂ, ಚೆನ್ನಾಗಿದೆಯಾ? ಓಕೆ, ಚೆನ್ನಾಗಿದೆ ಅಂತ ನಮ್ಮ ಪ್ರೇಮ್ನು ಕೂಡ ಹೇಳ್ತಿದ್ದಾನೆ. ಬಟ್ ನಾನು ತಿಂದು ಹೇಳ್ತೀನಿ. ಬಟ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.